ಧರ್ಮಸ್ಥಳಕ್ಕೆ ಅಪಕೀರ್ತಿ ತರುವುದಕ್ಕೋಸ್ಕರ 200 ಕೋಟಿ ರೂಪಾಯಿಗಳ ಹಣವನ್ನು ಇಟ್ಟುಕೊಂಡು ಒಂದು ವ್ಯವಸ್ಥಿತವಾದ ಷಡ್ಯಂತ್ರವನ್ನು ರೂಪಿಸಲಾಗಿತ್ತ. ಇದಕ್ಕೆ ಕೇರಳದಿಂದ ಹಣಕಾಸು ಸಿಗ್ತಾ ಇತ್ತ. ಇದಕ್ಕೆ ನಟ ಪ್ರಕಾಶ್ ರಾಜ್ ಕೂಡ ಕೈ ಜೋಡಿಸಿದ್ದಾರೆ. ಈ ಎಲ್ಲ ಪ್ರಶ್ನೆಗಳು ಈಗ ಚಿನ್ನಯ್ಯ ಸಲ್ಲಿಸಿರುವಂತಹ ರಿಟ್ ಅರ್ಜಿಯಿಂದಾಗಿ ಎದ್ದು ನಿಂತಿವೆ. SIT ನಡೆಸಿರುವ ತನಿಖೆಯ ವರದಿಯ ಅಂಶವನ್ನು ಬಹಿರಂಗಗೊಳಿಸಬೇಕು ಅಥವಾ ಅದನ್ನು ನನಗೆ ಕೊಡಬೇಕು ಅಂತ ಹೇಳಿ ಬುರುಡೆ ವ್ಯಕ್ತಿ ಚಿನ್ನಯ್ಯ ಈಗ ನ್ಯಾಯಾಲಯದ ಮೊರೆ ಹೋಗಿದ್ದಾನೆ. ಆತ ಸಲ್ಲಿಸಿರುವ ರಿಟ್ನಲ್ಲಿ 200 ಕೋಟಿ ರೂಪಾಯಿಗಳನ್ನು ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವುದಕ್ಕೆ ಬಳಸುವಂತಹ ಷಡ್ಯಂತ್ರ ನಡೆದಿತ್ತು. ಅದಕ್ಕಾಗಿ ನನ್ನನ್ನು ಕೂಡ ಬಳಸಿಕೊಂಡು ನನಗೆ 50 ಲಕ್ಷ ರೂಪಾಯಿ ಕೊಡುವ ಆಮಿಷವನ್ನು ತಿಮ್ರೋಳಿ ಒಡ್ಡಿದರು. ಅವರ ತೋಟಗಳಲ್ಲಿ ನಾನು ದುಡಿದಿದ್ದೇನೆ ಮತ್ತು ನನ್ನನ್ನು ಬಲವಂತವಾಗಿ ಅವರು ಹಿಡಿದಿಟ್ಟುಕೊಂಡಿದ್ದರು ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾನೆ. ಸೌಜನ್ಯ ಮಾವ ವಿಠಲ್ ಗೌಡ, ಜಯಂತ್ ಹಾಗೂ ಇಬ್ಬರು ಯೂಟ್ಯೂಬರ್ಗಳು ಕೂಡ ಇದರಲ್ಲಿ ಪಾತ್ರ ವಹಿಸಿದ್ದಾರೆ. ನನಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ, ಬೆದರಿಕೆಯನ್ನು ಒಡ್ಡಿದ್ದಾರೆ. ಹೀಗಾಗಿ ಅವರು ಹೇಳಿದಂತೆ ನಾನು ಸಂದರ್ಶನಗಳನ್ನು ಕೂಡ ಕೊಟ್ಟೆ. ಅವರು ಹೇಳಿದಂತೆಯೇ ಶವಗಳನ್ನು ಇಲ್ಲಿ ಹೂತು ಹಾಕಿದ್ದೇನೆ ಅನ್ನುವ ಜಾಗಗಳನ್ನು ತೋರಿಸಿ ಸರ್ಕಾರದ ಹಣ ವೆಚ್ಚ ಮಾಡುವಂತೆ ಮಾಡಿದ್ದೇನೆ ಅನ್ನುವಂತಹ ಅಂಶಗಳನ್ನು ಕೂಡ ಚಿನ್ನಯ್ಯ ತನ್ನ ರಿಟ್ ಅರ್ಜಿಯಲ್ಲಿ ಹೇಳಿದ್ದಾನೆ. ಜೊತೆಗೆ ನಟ ಪ್ರಕಾಶ್ ರಾಜ್ ಅವರ ಹೆಸರನ್ನು ಕೂಡ ಎಳೆತಂದಿದ್ದಾನೆ. ಇದರಿಂದಾಗಿ SIT ಮತ್ತು ಧರ್ಮಸ್ಥಳದ ವಿಚಾರ ಈಗ ಸ್ಫೋಟಕ ತಿರುವನ್ನು ತೆಗೆದುಕೊಂಡಿದೆ. ಇದರ ಇಂದಿನ ಸತ್ಯಾಸತ್ಯತೆ ಏನು ಅನ್ನುವ ವಿಶ್ಲೇಷಣೆಯನ್ನು ಒಡನಾಡಿಯ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ ಅವರು ಮಾಡಿರುವಂತಹ ಸಂದರ್ಶನದ ತುಣುಕುಗಳನ್ನು ಇಂದು ಪ್ರಸಾರ ಮಾಡ್ತೇನೆ. ನಿರೀಕ್ಷಿಸಿ, ಇಂದು ಪ್ರಸಾರ ಆಗಲಿದೆ.